ಮಲೆನಾಡಿನ ಭಾಗೀರಥಿ ಅಂದ್ರೆ ಶರಾವತಿ ನದಿ. ಜುಲೈ ತಿಂಗಳಿನಲ್ಲಿ ಸುರಿದ ಭಾರಿ ಮಳೆಗೆ ಭರ್ತಿಯಾಗಿದ್ದಾಳೆ. ನಾಡಿಗೆ ಬೆಳಕು ಸಿಗೋದು ಇಲ್ಲಿಂದಲೇ. ಅದೇ ಕಾರಣಕ್ಕೆ ಸಾಗರದ ಪತ್ರಕರ್ತರು ಈ ದಿನ ಮಡೆನೂರು ಡ್ಯಾಂ ಸಮೀಪ ತೆರಳಿ ಶರಾವತಿಗೆ ಪೂಜೆ ಸಲ್ಲಿಕೆ ಮಾಡಿ ಬಾಗಿನವನ್ನ ಅರ್ಪಣೆ ಮಾಡಿದ್ರು. ಸ್ಥಳೀಯ ಮುಖಂಡರು ಸಹ ಪತ್ರಕರ್ತರಿಗೆ ಈ ವೇಳೆ ಸಾಥ್ ನೀಡಿದ್ರು. ಎರಡು ನದಿಗಳು ಸೇರ್ತವೆ. ಒಂದು ಎಣ್ಣೆಹೊಳೆ, ಇನ್ನೊಂದು ಶರಾವತಿ. ಎರಡು ನದಿಗಳನ್ನು ಸೇರಿಸಿ ಕಟ್ಟಿರ್ತಕ್ಕಂಥ ಡ್ಯಾಮ್ ಇದು. ಈ ಡ್ಯಾಮ್ನಿಂದ ಸುಮಾರು ಒಂದು 50 ಕಿಲೋಮೀಟರಷ್ಟು ಕೃಷಿ ಭೂಮಿ ಅಂದರೆ ಜೌಗು ಭೂಮಿ ಅಂತಕ್ಕಂಥದ್ದು ಮುಳುಗಡೆ ಆಗಿದೆ. ಸುಮಾರು 10 ಕಿಲೋಮೀಟ್ರು ಒಣ ಭೂಮಿ ಮುಳುಗಡೆ ಆಗಿದೆ. ಯಾವುದು 300 ಕಿಲೋಮೀಟ್ರಲ್ಲಿ ಉಳಿದಂಥ ಎಲ್ಲ ಅರಣ್ಯವೇ ಹೆಚ್ಚು ಇದರಲ್ಲಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಆದರೆ ಒಂದು ವಿಶೇಷ ಅಂತಂದರೆ ಈ ಕೃಷಿಗೆ ವಾಸ್ತು ಮಾದರಿಯಲ್ಲಿ ಇರ್ತಕ್ಕಂಥ ಈ ನದಿ ದಂಡೆಗಳು ಅಂದರೆ ಒಂದು ಸಣ್ಣ ನದಿಗಳು ಪೂರ್ವಕ್ಕೆ ಹರಿಯುತ್ತೆ, ಈ ಕಡೆಯಿಂದ ಸಣ್ಣ ನದಿಗಳು ಪಶ್ಚಿಮಕ್ಕೆ ಹರಿಯುತ್ತೆ. ಆದರೆ ಈ ನದಿ ಮಾತ್ರ ಶರಾವತಿ ದಕ್ಷಿಣಕ್ಕೆ ಹರಿಯುತ್ತೆ. ಅತ್ಯಂತ ಫಲವತ್ತಾಗಿ ಉತ್ತಮ ಬೆಳೆ ಬರ್ತಕ್ಕಂಥದ್ದು. ಈಗಲೂ ಕೂಡ ಉಳಿದಂಥ ಈ ಕಡೆ ಪ್ರದೇಶದಲ್ಲಿ ಒಳ್ಳೆ ಬೆಳೆ ಬರ್ತಕ್ಕಂಥ ಭೂಮಿ ಇದೆ. ಇದೊಂದು 3 ಹೋಬಳಿಗಳು, ನಮ್ಮ ತಾಲೂಕಿನ 3 ಹೋಬಳಿಗಳು. ಅಂದರೆ ಯಾವ ರೀತಿ ಆಗಿದೆ ಅಂತಂದರೆ ಇರೋಂಥ ಹೆಚ್ಚು ನಮ್ಮ ತಾಲೂಕಿನ ಭೂಭಾಗ ಹೊಸನಗರ ಮತ್ತು ಸಾಗರದ್ದು ಈ ಶರಾವತಿಯಲ್ಲಿ ಮುಳುಗಡೆ ಆಗಿದೆ. ಆದರೂ ಕೂಡ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಇದು ಅತ್ಯಂತ ಕಡಿಮೆ ದರದಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಸರಬರಾಜು ಮಾಡ್ತಾ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಒಂದು ಸಾವಿರಾರು ಎಕರೆ ಅಥವಾ ಲಕ್ಷಾಂತರ ಜನಕ್ಕೆ ತೊಂದರೆ ಆದರೂ ಕೂಡ ಕೋಟ್ಯಾಂತರ ಜನಕ್ಕೂ ಉಪಯೋಗ ಆಗ್ತಕ್ಕಂಥದ್ದು, ಸುಮಾರು ಒಂದು 5-6 ಕೋಟಿ ಜನಕ್ಕೂ ಉಪಯೋಗ ಆಗ್ತಕ್ಕಂಥ ಈ ನದಿಯಿಂದ ಒಳ್ಳೆಯದಾಗಿರೋದ್ರಿಂದ ನಾವು ಇದಕ್ಕೊಂದು ಸಂಪ್ರದಾಯವಾಗಿ ಈ ರೀತಿಯ ಬಾಗಿನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಇಲ್ಲಿ ಆಕರ್ಷಿರ್ತಕ್ಕಂಥ ಜನಪ್ರತಿನಿಧಿಗಳು, ಶಾಲೆ ಮಕ್ಕಳು, ಇಲ್ಲಿಯ ಗ್ರಾಮಸ್ಥರು, ವಿವಿಧ ಪ್ರಮುಖರುಗಳು ಹಾಗೂ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ರೀತಿಯ ಕಾರ್ಯವನ್ನು ನಿರಂತರ ಮುಂದುವರ್ಸೋಣ ಅಂತ ಹೇಳ್ತಾ, ಆಮೇಲೆ ಅತ್ಯಂತ ಒಂದು ಶುದ್ಧವಾದಂಥ ನೀರಿರ್ತಕ್ಕಂಥ ಈ ನದಿ, ಇದರಲ್ಲಿ ಯಾವುದೇ ರೀತಿ ಕಲುಷಿತ ಆಗಬಾರ್ದು. ಈಗ ಸ್ವಲ್ಪ ಆಗ್ತಾ ಇದೆ, ಯಾಕೆಂದರೆ ಕಾಮಗಾರಿ ನಡೀತಾ ಇರೋದ್ರಿಂದ, 2 ಸೇತುವೆಗಳು ನಡೀತಾ ಇರೋದ್ರಿಂದ ಒಂದಿಷ್ಟು ಕಲುಷಿತ ಅನಿವಾರ್ಯವಾಗ್ತಾ ಇದೆ. ಇದು ಆದ ನಂತರ ನಮಗೂ ಜವಾಬ್ದಾರಿ ಇದೆ, ಇಲ್ಲಿನ ಆಡಳಿತಕ್ಕೂ ಜವಾಬ್ದಾರಿ ಇದೆ. ಅತ್ಯಂತ ಉತ್ತಮವಾದಂಥ ಶೌಚಾಲಯ ನಿರ್ಮಾಣ ಮಾಡಬೇಕಾಗುತ್ತೆ. ಅದು ಯಾವುದೂ ನೀರು ಕೂಡ ತ್ಯಾಜ್ಯ ಇದಕ್ಕೆ ಬಾರದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಒಂದಿಷ್ಟು ಕೆಲಸ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಅದಕ್ಕೆ ಸರ್ಕಾರದ ಕಡೆಯಿಂದ, ಆಡಳಿತದ ಕಡೆಯಿಂದ ಆ ಕೆಲಸ ಆಗಬೇಕು ಅಂತೇಳಿ ಹೇಳ್ತಾ, ಆ ಆಶಯವನ್ನು ನಾವು ಸಂದರ್ಭಕ್ಕೆ ಸರಿಯಾಗಿ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ, ಮಂತ್ರಿಗಳಿಗೆ ನಾವು ಕೂಡ ಮುಟ್ಟಿಸ್ತೀವಿ ಅಂತ ಹೇಳ್ತಾ ಆಧಾರ